ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸರ್ಕಾರ 2.5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದು ಡಿಕೆಶಿ ಬಣದ ಶಾಸಕರು ದೆಹಲಿ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನಿವಾಸದಿಂದ ತೆರಳಿದ ಜಮೀರ್ ಅಹಮದ್ ಯಾರು ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಜಮೀರ್ ರಿಯಾಕ್ಟ್ ಮಾಡಿದ್ದು, ನಾನು ಚಿಕ್ಕಬಳ್ಳಾಪುರ ಪ್ರವಾಸಕ್ಕೆ ಹೋಗಿದ್ದೆ, ಸಿಎಂ ಜೊತೆ ಬಂದಿದ್ದೆ, ಈಗ ಭೇಟಿಯಾಗಿ ಹೋಗ್ತಿದ್ದೇನೆ ಅಂತ ಸಿಎಂ ಭೇಟಿ ಬಳಿಕ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮ ಹೋಗಿದ್ವಿ, ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದೆ, ಹಂಗ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಇವತ್ತು ಡಿಕೆ ಶಿವಕುಮಾರ್ ಡೆಲ್ಲಿ ಹೋಗ್ತಿದ್ದೀರಾ ಸರ್? ಯಾರಿಲ್ಲ, ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಹೋಗಿದ್ವಿ, ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದೆ, ಹಂಗ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಇವತ್ತು ಡಿಕೆ ಶಿವಕುಮಾರ್ ಡೆಲ್ಲಿ ಹೋಗ್ತಿದ್ದೀರಾ ಸರ್? ಯಾರಿಲ್ಲ. ರಾಜ್ಯ ರಾಜಕೀಯದಲ್ಲಿ ಗದ್ದುಗೆ ಗುದ್ದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಒಬ್ಬೊಬ್ಬರ ನಾಯಕರು ಹೈಕಮಾಂಡ್ಗೆ ಭೇಟಿ ನೀಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಡಿಕೆಶಿ ಆಪ್ತ ಶಾಸಕ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಆನೇಕಲ್ ಶಾಸಕ ಶಿವಣ್ಣ, ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ಶಿವಣ್ಣ. ಡಿಕೆಶಿ ಪರ ಬ್ಯಾಟಿಂಗ್ ಮಾಡಲು ದೆಹಲಿ ಪರೇಡ್ ಮಾಡಿದ್ದ ಶಿವಣ್ಣ, ಸಂಸದ ಸುನಿಲ್ ಬೋಸ್ ಕೂಡ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆಯನ್ನ ನಡೆಸಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದ್ದು, ಸರ್ಕಾರ 2.5 ವರ್ಷ ಪೂರೈಕೆ ಹೊತ್ತಲ್ಲೇ ಪಟ್ಟದ ಫೈಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಡಿದಿರುವ ಪಟ್ಟನ್ನ ಯಾವ ಕಾರಣಕ್ಕೂ ಕೂಡ ಸಡಿಲಿಸಲು ರೆಡಿ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ಬಣದ ನಾಯಕರು ಹೈಕಮಾಂಡ್ಗೂ ಕೂಡ ಅಂದರೆ ಡೆಲ್ಲಿಗೂ ಕೂಡ ಭೇಟಿ ನೀಡಿ ಚರ್ಚೆಯನ್ನ ನಡೆಸಿದ್ರು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆಶಿ ಆಪ್ತ ಶಾಸಕ ಭೇಟಿ ನೀಡಿದ್ದಾರೆ.